ಬಂಡಾಯದ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಈ ಸಮಸ್ಯೆಗಳನ್ನ ಮ್ಯಾನೇಜ್ ಮಾಡಬೇಕಾದವರು ಯಾರು ಅನ್ನೋ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾರು ಮ್ಯಾನೇಜ್ ಮಾಡಬೇಕು, ಸಮಸ್ಯೆಗಳನ್ನ ಪರಿಹರಿಸುವಂತಹ ವಿಕಲ್ಪವನ್ನ ಯಾರು ಹುಡುಕ್ಬೇಕು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಒಂದ್ ಕಡೆಗೆ ಬಿಜೆಪಿಯ ರಾಜ್ಯ ನಾಯಕರು ನೋಡ್ತಾ ಇದ್ರೆ ಓಕೆ, ಆಗ್ತಾರಾ ಡಿ.ವಿ. ಸದಾನಂದ ಗೌಡ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ನಾಳೆ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಬೆಳಗ್ಗೆನೆ ಸುಳ್ಯಕ್ಕೆ ತೆರಳಿದ್ದಾರೆ ಅವರ ಊರಿಗೆ ಸದಾನಂದ ಗೌಡರು. ಸುಳ್ಯದಲ್ಲಿ ಕುಟುಂಬಸ್ಥರು ಸಂಬಂಧಿಕರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ನಾಳೆ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸೋದು ಅನುಮಾನ. ಬಟ್ ರಾಜಕೀಯ ನಡೆಗಳನ್ನು ತೆಗೆದುಕೊಳ್ಬೇಕಾದ್ರೆ, ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಕುಟುಂಬಸ್ಥರು ಸಂಬಂಧಿಕರಿಂದ ಕ್ಷೇತ್ರದ ಮತದಾರರ ಜೊತೆ ಇವರು ಸಮಾಲೋಚನೆಯನ್ನು ಮಾಡಬೇಕು. ಬೂತ್ ಮಟ್ಟದ ಕಾರ್ಯಕರ್ತರು, ಅಲ್ಲಿನ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಅವ್ರ ಜೊತೆ ಮಾಡಬೇಕು. ಬಟ್ ಈಗಾಗಲೇ ಒಂದು ಹಂತದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗೋ ನಿರ್ಧಾರವನ್ನು ಬದಲಾಯಿಸಿದಾರಂತೆ ಸದಾನಂದ ಗೌಡರು. ಹೀಗೊಂದು ಸುದ್ದಿ ಬರ್ತಾ ಇದೆ. ಸುಮ್ಮನೆ ಬೆಂಗಳೂರಿನಲ್ಲಿದ್ದರೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಮತ್ತೊಂದು ಮಗದೊಂದು, ಇದೆಲ್ಲ ಬೇಡವೇ ಬೇಡ, ಸ್ವಲ್ಪ ದಿನ ಸುಳ್ಯಕ್ಕೆ ಹೋಗಿದ್ಬಿಡೋಣ ಅನ್ನೋ ರೀತಿಯಲ್ಲೂ ಕೂಡ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಕೆಲವರು ಹೇಳೋ ಪ್ರಕಾರ, ಅವರೇ ಹೇಳೋ ಪ್ರಕಾರ, ಸದಾನಂದ ಗೌಡ್ರೆ ಒಂದು ಸರ್ತಿ ಹೇಳಿದ ಪ್ರಕಾರ ಬಿಜೆಪಿಯಲ್ಲಿ ಯಾರಾದರೂ ಒಬ್ಬ ಅದೃಷ್ಟವಂತದ ರಾಜಕಾರಣಿ ಇದ್ರೆ ಅದು ನಾನು ಅಂತ ಹೇಳ್ಕೊಂಡಿದ್ರು ಅವರು. ಯಾಕೆ ಅಂತಂದ್ರೆ KMF ಅಧ್ಯಕ್ಷನನ್ನಾಗಿ ನನ್ನನ್ನು ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಸದಾನಂದ ಗೌಡರು ಕೋಪ ಮಾಡ್ಕೊಂಡಿದ್ರು. ಕೊನೆಗೆ ಅವರು ಮುಖ್ಯಮಂತ್ರಿನೇ ಆಗ್ಬಿಟ್ರು. ನನ್ನನ್ನ KMF ಅಧ್ಯಕ್ಷ ಮಾಡಿ ಅಂತ ಕೇಳ್ಕೊಂಡಿದ್ರು ಸದಾನಂದ ಗೌಡರು. ಸೊ ಹಾಗಾಗಿ ಲಾಟ್ರಿ ಹೊಡೆದಂಗೆ ಅವರು ಮುಖ್ಯಮಂತ್ರಿ ಆದ್ರು. ಅದಾದ ನಂತರ ಮತ್ತೆ ಕೇಂದ್ರ ರಾಜಕೀಯಕ್ಕೆ ಬಂದರು, ಸಂಸದರಾದರು. ಕೇಂದ್ರದಲ್ಲಿ 7 ವರ್ಷ ಸತತವಾಗಿ ಕೇಂದ್ರದ ಮಂತ್ರಿ ಆಗಿದ್ರು. ಹಾಗಾಗಿ ಅತಿ ದೊಡ್ಡ ಬೆನಿಫಿಷಿಯರಿ ಯಾರಾದರೂ ಇದ್ದರೆ ಬಿಜೆಪಿನಲ್ಲಿ ಅದು ಸದಾನಂದ ಗೌಡ. ಹಾಗಾಗಿ ಅದನ್ನು ಅವ್ರು ಯೋಚನೆ ಮಾಡಿ, ಬೇಡಪ್ಪ ಸುಮ್ಮನೆ ಕೊನೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಯಾಕೆ ಪಕ್ಷಾಂತರ ಮಾಡೋದು ಅನ್ನೋ ತೀರ್ಮಾನಕ್ಕೆ ಬಂದರೂ ಬರಬಹುದು, ಅಥವಾ ಈಶ್ವರಪ್ಪನವ್ರ ಥರ ರೆಬೆಲ್ ಕೂಡ ಆಗಬಹುದು.